ಪರಮಾತ್ಮ ಲೋಕದ ಮಿತ್ರ, ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ, ನೀನೇ ಸರ್ವಕ್ಕೂ ಕಾರಣಕರ್ತ, ಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ, ನೀನೇ ಸರ್ವಕ್ಕೂ ಕಾರಣಕರ್ತ, ನೀನೇ ಸರ್ವಕ್ಕೂ ಕಾರಣಕರ್ತ. ಲಿಂಗಾಯತ ಧರ್ಮೀಯರ ಷಡ್ಶೋತ್ರ ಘೋಷಣೆ. ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು, ನಮ್ಮ ಧರ್ಮ ಸಂಹಿತೆ, ಧರ್ಮ ಲಾಂಛನ, ಸೃಷ್ಟಿಕರ್ತ ಲಿಂಗ ದೇವನ ಕುರುಹಾದ ಇಷ್ಟಲಿಂಗ, ನಮ್ಮ ಧರ್ಮಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ, ಕೂಡಲ ಸಂಗಮ ಶರಣಭೂಮಿ ಬಸವ ಕಲ್ಯಾಣ ತ್ಯಾಗಭೂಮಿ ಸುಕ್ಷೇತ್ರ ಉಳಿವಿ. ನಮ್ಮ ಧರ್ಮಧ್ವಜ ಷಟ್ಧೇಯ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಶರಣ ಸಮಾಜ ನಿರ್ಮಾಣ ಕಲ್ಯಾಣ ರಾಜ್ಯ ನಿರ್ಮಾಣ. ಜಯ ಬಸವರಾಜ ಭಕ್ತ ಜನ ಸುರಭೋಜ, ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ. ನಿನ್ನೆ ಮಠಾಧೀಶರ ಗೋಷ್ಠಿಯಲ್ಲಿ ಅಲ್ಲಿ ಭಾಗವಹಿಸಿದ್ದೆ. ಸುಮಾರು ಒಂದು 10:30-11 ಗಂಟೆ ಟೈಮ್ನಲ್ಲಿ ನಾನಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭ ಬಂತು. ಅಲ್ಲಿ ಭಾಗವಹಿಸಿದ ಸಂದರ್ಭ ಒಂದು ಕಡೆ ಆದರೆ, ಸ್ವಾಭಿಮಾನಿ ಶರಣ ಮೇಳದಲ್ಲಿ ಉದ್ಘಾಟನೆಯನ್ನು ಪರಮಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿ ಹೇಳಿದರು. ಯಾರಿಂದನೂ ಆಗಬೇಕಾದಂಥ ಉದ್ಘಾಟನೆ ಅದು ನನಗೆ ಒಲಿದು ಬಂದ ಭಾಗ್ಯ ಅಂತ ಆದರೂ ನಾನು ಭಾವಿಸ್ತಾ, ಸ್ವಾಭಿಮಾನಿ ಶರಣ ಮೇಳ ಹೆಂಗಪ್ಪ ಅಂದ್ರೆ ಬಸವಣ್ಣನವರ ಒಂದು ವಚನದ ಸಾಲುಗಳೊಂದಿಗೆ ತಗೊಂತೀನಿ ನಾನು. ಎತ್ತೆತ್ತ ನೋಡಿದೊಡತ್ತ ಬಸವನೆಂಬ ಬಳ್ಳಿ, ಏನು ಮಡಿವಾಳ ಮಾಚಿದೇವರ ವಚನ. ಎತ್ತಿ ನೋಡಿದೊಡೆ ಲಿಂಗವೆಂಬ ಗೊಂಚಲು ಅಂತ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಚನ್ನಬಸವಾನಂದ ಸ್ವಾಮೀಜಿ ಹೇಳ್ತಾ ಇದ್ರು, 2 ಶರಣ ಮೇಳ ನಡೀತಾ ಇದೆ ಅಂತ. ಆಗ ನನಗನ್ನಿಸ್ತು, ಶರಣ ಮೇಳ ಒಂದೇ, ಮನುಷ್ಯನಿಗೆ ಹೆಂಗೆ 2 ಕಣ್ಣಿದಾವೋ ಹಂಗೆ 2 ಶರಣ ಮೇಳ ಅಂತ ಕಂಡ್ರೂ ನೋಟ ಒಂದೇ ಆಗಿದೆ. ಅದು ಯಾರ್ದಪ್ಪ ಅಂದರೆ ಪರಮ ಪೂಜ್ಯ ಮಾತಾಜಿಯವ್ರದ್ದು, ಲಿಂಗಾನಂದಪ್ಪನವರ ಒಂದು ಸ್ಮರಣೆಯೊಂದಿಗೆ ನಮ್ಮೆಲ್ಲರ ಲೋಕ ಪೂಜ್ಯರಾದಂಥ ಬಸವಾದಿ ಪ್ರಮತರ ಸ್ಮರಣೆಯನ್ನು ಇಲ್ಲೂ ಮಾಡ್ತಾ ಇದ್ದಾರೆ, ಅಲ್ಲೂ ಮಾಡ್ತಾ ಇದ್ದೀವಿ. ಎಲ್ಲ ತವಲ್ಲೂ ನಡೀತಾ ಇರೋದು 2 ತವ ಆದರೂ 2 ಕಲ್ಯಾಣ ಪರ್ವ ಆಗ್ಬೋದು, 2 ಶರಣ ಮೇಳ ಆಗ್ಬೋದು. ಇದು ಹೆಂಗಪ್ಪ ಅಂದರೆ, ನೀವು ನೋಡಿರ್ತೀರ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಒಳಗೆ ಕುಳ್ಳಿರ್ದನೊಬ್ಬ ಮಹದೇವ ಶೆಟ್ಟಿ, ಸೋಲ ಅರ್ಧ ಕಾಣೆಯಗೆಲ್ಲ ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ಒಂದು ವಚನ ಎಷ್ಟು ಅದ್ಭುತ ಅಂದರೆ, ಈ ಭೂಮಿ ಮೇಲೊಂದು ಆಧ್ಯಾತ್ಮದ ಒಂದು ದೊಡ್ಡ ಮಾತಾಜಿಯವರು, ಲಿಂಗಾನಂದ ಅಪ್ಪಾಜಿಯವರ ಸತ್ಯ ಸಂಕಲ್ಪದೊಂದಿಗೆ ಒಂದು ದೊಡ್ಡ ಶರಣ ಮೇಳ ಅಂತಕ್ಕಂಥ ಒಂದು ದೊಡ್ಡ ಸಂತೆ. ಇದು ಅಂತಿಂಥ ಸಂತೆ ಅಲ್ಲ, ಇದು ಬೇರೆ ಬೇರೆ ಸಂತೆಗಳೇ ಬೇರೆ. ಇದು ಸಂಪೂರ್ಣ ಆಧ್ಯಾತ್ಮದ ಸಂತೆ. ಇಲ್ಲಿ ಸಿಗ್ತಕ್ಕಂಥದ್ದು ಎಂಥದಪ್ಪ ಅಂದರೆ, ಆಲತೊರೆಗೆ ಬೆಲ್ಲದ ಕೆಸರು. ವಚನ ಶರಣರ ವಿಚಾರಧಾರೆ ಹೆಂಗಪ್ಪ ಅಂದರೆ, ಹಾಲಿನ ತೊರೆ, ವಚನ ಸಾಹಿತ್ಯ ಅಂತಕ್ಕಂಥ ಹಾಲಿನ ತೊರೆ ಹರಿತಾ ಇದೆ. ಅದು ಹೆಂಗಪ್ಪ ಇದೆ ಅಂದರೆ, ಬೆಲ್ಲದ ಕೆಸರು, ಸಕ್ಕರೆಯ ಮೊಳಲು. ಎಂಥ ಅದ್ಭುತ ಅವರ ಚಿಂತನೆ ನೋಡ್ರಿ. ಆ ಕೆಸರು ಹೆಂಗೆಂಗೋ ಇರ್ತದೆ, ಆದರೆ ಆ ಕೆಸರಿಗೆ ಹೋಲಿಸಲ್ಲ ಬೆಲ್ಲದ ಕೆಸರು. ಆ ಬೆಲ್ಲದ ಕೆಸರು ಎಷ್ಟು ರುಚಿಯಾಗಿರ್ತದೆ ಅಲ್ವಾ. ಶರಣರ ವಚನ, ಆದ್ಯರ ವಚನ ಅಂದ ತಕ್ಷಣ ಕೆಲವರು ಭಾವನೆ ಬಸವಣ್ಣನವರಿಗಿಂತ ಮುಂಚೆಗಿದ್ದರು ಅಂತ ಕೆಲವರು ಭಾವಿಸ್ತಾರೆ. ಆದ್ಯ ವಚನಕಾರ ಅಂತ ಹೇಳ್ತಾರೆ. ಯಾರಿಗೆ? ಶರಣರಾಗಿರ್ತಕ್ಕಂಥ
ದೇವರ ದಾಸಿಮಯ್ಯ ಅಥವಾ ಜೇಡರ ದಾಸಿಮಯ್ಯನವರಿಗೆ. ಆದ್ಯರು ಅಂದರೆ ಎಲ್ಲ ಶರಣರು ಆದ್ಯರೇ. 12ನೇ ಶತಮಾನದ ಎಲ್ಲ ಶರಣರು ಆದ್ಯರು. ಆದ್ಯರ ವಚನ ಅಂತಕ್ಕಂಥದ್ದು ಹೆಂಗೆ ಅಂದರೆ ಅದ್ಭುತವಾದ ತೊರೆ ಅಂತಹ ಅಮೂಲ್ಯವಾದಂಥ ವಚನ ಸಾಹಿತ್ಯ ಇಟ್ಕೊಂಡು ಮತ್ತೆ ಬೇರೆ ಬಾವಿ ತೋಡೋ ಅಗತ್ಯ ಇಲ್ಲ. ಇಲ್ಲಿ ಏನು ಮಾಡಿದ್ದಾರೆ ಮಾತಾಜಿಯವರು, ಲಿಂಗಾನಂದ ಅಪ್ಪಾಜಿಯವರ ಒಂದು ಸತ್ಯ ಸಂಕಲ್ಪ ಹೆಂಗೆ ಅಂದರೆ, ಲಿಂಗವೇ ಏನು ಬಸವನೆಂಬ ಬಳ್ಳಿ ಅಂತೀವಲ್ಲ, ನೀವೆಲ್ಲ ಹೆಣ್ಣು ಮಕ್ಕಳಿದ್ದೀರ ಮಾತೆಯರು, ಮದುವೆ ಮಾಡಿಕೊಟ್ಟ ಮೇಲೆ ಇನ್ನೊಂದು ಮನೆಗೆ ಹೋಗಿ ದೀಪ ಹಚ್ತೀರಾ, ಅದೊಂದು ಬಳ್ಳಿ ಇದ್ದಂಗಲ್ವ, ರಸಬಳ್ಳಿ ಥರ ಇನ್ನೊಂದು ಹಬ್ತದೆ. ಹಂಗೆ ಮಾತಾಜಿಯವರು ಮತ್ತು ಲಿಂಗಾನಂದ ಅಪ್ಪಾಜಿಯವರ ಸತ್ಯ ಸಂಕಲ್ಪ ಹೆಂಗಪ್ಪ ಅಂದರೆ, ಏನು ತೆಲಂಗಾಣದಲ್ಲೂ ಹಬ್ಬಿದೆ, ಹೈದರಾಬಾದ್ನಲ್ಲಿ ಹಬ್ಬಿದೆ, ಮಹಾರಾಷ್ಟ್ರದಲ್ಲಿ ಹಬ್ಬಿದೆ, ಕೇರಳದಲ್ಲಿ ಹಬ್ಬಿದೆ, ಇತ್ತೀಚೆಗೆ ವಿದೇಶಗಳಲ್ಲಿ ಸಿಂಗಾಪುರ್ನಲ್ಲಿ, ಏನು ದುಬೈನಲ್ಲಿ, ಸೌತ್ ಆಫ್ರಿಕಾದಲ್ಲಿ, ಇಂಗ್ಲೆಂಡಲ್ಲಿ, ನೇಪಾಳದಲ್ಲಿ, ನಾನಾ ಕಡೆಯಲ್ಲಿ ಬಸವಣ್ಣನ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಕೆಲಸವನ್ನು ಎಲೆಮರೆಕಾಯಿಯಂತೆ ಪರಮ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಹಿತ್ಯ ಇವೆಲ್ಲವುದು ಮಾಡಬೇಕಾದ್ರೆ ಸಾಮಾನ್ಯ ವಿಚಾರ ಅಲ್ಲ, ಇದೊಂಥರ ಮುಗಿಯದ ಕತೆ, ಮುಗಿಯೋದಿಲ್ಲ ಇದು. ನಾನು ಈ ಸಂದರ್ಭದಲ್ಲಿ ಅತ್ಯಂತ ನೋವಿನಿಂದ ಸ್ಮರಣೆ ಮಾಡ್ಕೊಳ್ಳೋದು ನಮ್ಮ ಕಲ್ಮೇಶ್